ओम व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। श्री गुरुभ्यो नमः। हरि ओम। ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಪರಮಾತ್ಮನನ್ನ ಹೊತ್ತುಕೊಂಡು ಆ, ಯಶೋದೆಯ ಪಕ್ಕ ಮಲಗಿಸ್ತಾನೆ. ಯಶೋದೆಯ ಹತ್ತಿರ ಇದ್ದಂತಹ ದುರ್ಗಾ ದೇವಿಯನ್ನ, ಕನ್ಯೆಯ ರೂಪದಲ್ಲಿ ಇದ್ದಂತಹ ದುರ್ಗಾದೇವಿಯನ್ನು ಕರೆದುಕೊಂಡು ಬಂದು ದೇವಕಿ ಹತ್ರ ಮಲಗಿಸಿದ. ಬೆಳಗ್ಗೆ ಎದ್ದು ನೋಡಿದಾಗ ದೇವಕಿ ದೇವಿಗೆ ಹೆಣ್ಣು ಮಗುವಾಗಿದೆ ಅಂತ ಜನ ಅಂದುಕೊಂಡ್ರು. ಕಂಸ ಬಂದ, ಯಥಾವತ್ತಾಗಿ ಶಿಶುವನ್ನ ಮೇಲೆತ್ತಿ ಬ್ರೇಕ್ ಆಗ್ತಿದೆ ಬಂಡೆಗೆ ಆಚಾರ್ಯ. ಅಪ್ಪಳಿಸಬೇಕು ಅಂತ ಯತ್ನ ಮಾಡಿದ. ಏನು? ಆಚಾರ್ಯ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೌದಾ? ಎಲ್ರಿಗೂ ಹಾಗೆ ಆಗ್ತಿದೆನಾ? ಹ್ಮ್. ಹೌದು 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 ಆಚಾರ್ಯ. ಇಲ್ಲ, ನಿಮ್ ವಾಯ್ಸ್ ವೈಬ್ರೇಟ್ ಆಗ್ತದೆ, ಒಂಥರ ಗಡ 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 ನಿಮ್ ವಾಯ್ಸ್. ಹೌದಾ? ಆಚಾರ್ಯ ಆಡಿಯೋ ಆಫ್ ಮಾಡಿ ಮೋಸ್ಟ್ಲಿ ಸರಿಯಾಗ ಸರಿ, ಒಂದ್ ಸೆಕೆಂಡ್. ಲಾಸ್ಟ್ ವಿಡಿಯೋ ಟೈಮ್ ವಿಡಿಯೋ ವಿಡಿಯೋ ಸಾರಿ. ಹೀಗಿರುತ್ತೆ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಆ ದುರ್ಗಾದೇವಿ ದೇವಕಿ ದೇವಿಯ ಪಕ್ಕದಲ್ಲಿ ಮಲಗಿದಂತಹ ಆ ದುರ್ಗಾದೇವಿಯನ್ನ ಕಂಸ ಎತ್ತುಕೊಂಡು ಬಂದು ನೆಲಕ್ಕೆ ಬೆಂಡೆಗೆ ಅಪ್ಪಳಿಸಿ ಸಾಯಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆವಾಗ ಕಂಸನ ಕೈಯಿಂದ ತಪ್ಪಿಸಿಕೊಂಡಂತಹ ದುರ್ಗೆ ತಾನು ಮೇಲಕ್ಕೆ ಆಕಾಶಕ್ಕೆ ಹಾರಿ ಕಂಸನಿಗೆ ಹೇಳ್ತಾಳೆ, ನಿನ್ನನ್ನು ಕೊಲ್ಲುವಂತಹ ವ್ಯಕ್ತಿ ಇಲ್ಲೇ ಒಂದು ಕಡೆ ಬೆಳೀತಾ ಇದ್ದಾನೆ ಎಂಬುದಾಗಿ ಹೇಳಿದಳು. ಸರಿಯಾಗಿ ಕೇಳಿಸಿತ ಇದು? ಈಗ ಕೇಳಿಸುತ್ತೆ. ಈಗ ಕೇಳ್ತಾ ಇದೆ ಆಚಾರ್ಯ. ಈಗ ಕೇಳಿಸ್ತಾ ಇದೆ. ಸರಿಯಾಗಿ ಕೇಳಿಸ್ತದೆ. ಸರಿ ಕೇಳಿಸುತ್ತೆ ಸರಿ ಸರಿ. ಈ ರೀತಿಯಾಗಿ ಇಷ್ಟು ವಿಚಾರಗಳನ್ನು ನಾವು ನಿನ್ನೆ ಪಾಠದಲ್ಲಿ ನೋಡಿದ್ವಿ. ಇಂದಿನಿಂದ 72ನೇ ಶ್ಲೋಕ ಪ್ರಾರಂಭ. ಉಕ್ತ್ವೇತಿ ಕಂಸಂ ಪುನರೇವ ದೇವಕಿ ತಲ್ಪೇಶಯತ್ ಬಾಲರೂಪೈವ ದುರ್ಗಾ. ನಾಜ್ಞಾಸಿಷುಸ್ತಾಂ ಅಥ ಕೇಚನಾತ್ರ ಋತೆ ಹಿ ಮಾತಾ ಪಿತರೌ ಗುಣಾಢ್ಯಾಂ. ಪದಚ್ಛೇದ. ಉಕ್ತ್ವಾ ಇತಿ ಕಂಸಂ ಪುನಃ ಏವ ದೇವಕೀ ತಲ್ಪೆ ಅಶಯತ್ ಬಾಲರೂಪ ಏವ ದುರ್ಗಾ ನ ಅಜ್ಞಾಸಿಷುಃ ತಾಂ. ಆಚಾರ್ಯ ಮತ್ತೆ ವಾಯ್ಸ್ ಬ್ರೇಕ್ ಆಗ್ತಿದೆ. ಅಥ ತಾವು ವಿಡಿಯೋ ಇದನ್ ಕೇಚನ. ಮಾಡ್ಬಿಟ್ಟು ಆಚಾರ್ಯ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ಸರಿ ತಾವು ವಿಡಿಯೋ ತೆಗೆದ್ಬಿಡಿ, ಆಡಿಯೋ ಮಾತ್ರ ಇದ್ ಮಾಡಿ. ಇಲ್ಲ, ಕರೆಕ್ಟ್ ಬರ್ತಾ ಇದೆ ಆಚಾರ್ಯ. ಬರ್ತಾ ಇದೆ. ಸರಿ ಆಯ್ತು. ಮಾತಾ ಪಿತರು ಗುಣಾಢ್ಯಾಂ. ವೈಬ್ರೇಟ್ ಆಗ್ತಾ ಇದೆ. ಈಗ ಸರಿ ಇದೆ. ಸರಿ. ಗುಣಾಢ್ಯಾಂ
ಕಂಸ ಕಂಸನಿಗೆ ಈ ರೀತಿಯಾಗಿ ಆ ದುರ್ಗೆ ಹೇಳಿದಳು. ದುರ್ಗೆ ಈ ರೀತಿಯಾಗಿ ನಿನ್ನನ್ನು ಕೊಲ್ಲುವಂತಹ ವ್ಯಕ್ತಿ ಇಲ್ಲೇ ಒಂದು ಕಡೆ ಹುಟ್ಟಿ ಬೆಳೀತಾ ಇದ್ದಾನೆ ಎಂಬುದಾಗಿ ಈ ವಿಚಾರವನ್ನ ಕಂಸನಿಗೆ ದುರ್ಗೆ ಹೇಳ್ತಾಳೆ. ಹೇಳಿದಾಗ ಏನಾಯ್ತು, ಸಾಮಾನ್ಯವಾಗಿ ನಾವು ಭಾಗವತ ನೋಡಿದಾಗ ಇಷ್ಟೇ ಬಂದ್ಬಿಡುತ್ತೆ, ಹೇಳಿಬಿಟ್ಲು ಅಂತ. ಆದರೆ ಆಚಾರ್ಯರು ಇಲ್ಲಿ ಒಂದು ಹೊಸ ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕಂಸನಿಗೆ ಹೇಳಿದಂತಹ ಆ ದುರ್ಗೆ ಮತ್ತೆ ನೆಕ್ಸ್ಟ್ ಮುಂದೆ ಏನಾದ್ಲು ಅಂತ ಹೇಳಿದ್ರೆ, ಬಾಲರೂಪ ಇವ ದುರ್ಗಾ ದೇವಕಿ ತಲಪೆ ಯಶಯಿತ್. ಪುನಃ ಅವಳು ಅಂದ್ರೆ ಮೊದಲು ಶಿಶುವಿನ ರೂಪದಲ್ಲಿ ಇದ್ಲು. ಕಂಸನ ಕೈಯಿಂದ ತಪ್ಪಿಸಿಕೊಂಡು ಅಷ್ಟಭುಜದ ದುರ್ಗಾ ರೂಪದಿಂದಾಗಿ ಕಾಣಿಸಿಕೊಂಡ್ಲು. ಅವನಿಗೆ ಹೇಳಿದ ಮೇಲೆ ಈ ರೀತಿಯಾಗಿ ಮತ್ತೆ ಪುನಃ ಏನಾದ್ಲು, ಬಾಲರೂಪ ಇವ ದುರ್ಗಾ, ಮತ್ತೆ ಶಿಶುವಿನ ರೂಪದಲ್ಲಿ ಏನೇ ಆ ದುರ್ಗಾದೇವಿ ದೇವಕಿ ತಲ್ಪೆ ಅಶಯತ್, ದೇವಕಿ ದೇವಿಯ ಹಾಸಿಗೆಯಲ್ಲೇ ಮತ್ತೆ ಬಾಲರೂಪದಿಂದಾಗಿ ಮಲಗಿಕೊಂಡಳು. ಅಂದರೆ ಮತ್ತೆ ಪುನಃ ಯಥಾವತ್ತಾಗಿ ಹಿಂದಿನ ರೂಪಕ್ಕೆ ಮರಳಿ ಆ ದುರ್ಗಾದೇವಿ ಶಿಶುವಾಗಿ ದೇವಕಿ ದೇವಿ ಪಕ್ಕದಲ್ಲಿ ಮಲಗಿಕೊಂಡಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಯಾರಿಗೆ ಗೊತ್ತಾಗ್ಲಿಲ್ವಾ ಅದು ಅಂತಂದ್ರೆ, ಹೌದು, ಋತೆ ಮಾತಾಪಿತರು ತಂದೆ ತಾಯಿಗಳನ್ನ ಬಿಟ್ಟು, ದೇವಕಿ ವಸುದೇವ ಇವರಿಬ್ಬರನ್ನು ಬಿಟ್ಟು ಕೇಚನ ಉಳಿದ ಯಾರಿಗೂ ಕೂಡ ಏನಾಗಲಿಲ್ಲ, ತಾಮ್ ನ ಅಜ್ಞಾಸಿಷು, ಅವಳ ಬಗ್ಗೆ ಗೊತ್ತಾಗಲಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಆದದ್ದಿಷ್ಟು ಶಿಶುರೂಪದ ದುರ್ಗೆಯನ್ನ ಕಂಸ ಎತ್ತಿ ಅಪ್ಪಳಿಸಬೇಕು ಅಂತ ಮೇಲಕ್ಕೆತ್ತಿದ. ಅವಳು ಕೈಯಿಂದ ನುಣುಚಿಕೊಂಡು ಹಾರಿ ಅಷ್ಟಭುಜದ ಮಹಾ ದುರ್ಗಾ ರೂಪದಿಂದಾಗಿ ಅವನಿಗೆ ಆ ಮಾತನ್ನ ಹೇಳಿದಳು, ನಿನ್ನನ್ನು ಕೊಲ್ಲುವಂತ ವ್ಯಕ್ತಿ ಈಗಾಗಲೇ ಬೇರೆ ಕಡೆ ಬೆಳೀತಾ ಇದ್ದಾನೆ ಅಂತ. ಅದಾದ ಮೇಲೆ ಮತ್ತೆ ಪುನಃ ಶಿಶುರೂಪದಿಂದಾಗಿ ದೇವಕಿ ದೇವಿಯ ಪಕ್ಕದಲ್ಲಿ ಮಲಗಿದಳು. ಆದರೆ ಜಗತ್ತಿಗೆ ಇದು ಕಾಣಿಸಲಿಲ್ಲ, ಬೇರೆ ಯಾರಿಗೂ ಕಾಣಿಸಲಿಲ್ಲ. ಕಂಡದ್ದು ಇಬ್ಬರಿಗೆ ಮಾತ್ರ, ಒಂದು ವಸುದೇವ ಮತ್ತು ದೇವಕಿ, ಇವರಿಬ್ಬರಿಗೆ ಮಾತ್ರ ಅದು ಕಾಣಿಸಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಏನು ಪ್ರಸಂಗ ಭಾಗವತದಲ್ಲಿ ಬರೋದಿಲ್ಲ, ಆದ್ರೆ ಹರಿವಂಶದಲ್ಲಿ ಬರುತ್ತೆ. ಸಾ ಕನ್ಯಾ ವರ್ಧೇತತ್ರ ಉಷ್ಣಿ ಸಂಘ ಸುಪೂಜಿತ ಪುತ್ರವತ್ ಪಾಲ್ಯಮಾನಾಸ ವಸುದೇವಾಜ್ಞೇಯಾತದ ವಿದ್ಧಿ ಚೈನಾ ಮತೋತ್ಪನ್ನ ಅಂಶಾ ದೇವೀಂ ಪ್ರಜಾಪತೆ ಏಕಾನಂಗಾಂ ಯೋಗ ಕನ್ಯಾಂ ರಕ್ಷಾರ್ಥಂ ಕೇಶವಸ್ಯ ಚ ಎಂಬುದಾಗಿ ಹರಿವಂಶದ ವಿಷ್ಣು ಪರ್ವದಲ್ಲಿ ಈ ಮಾತು ಬರುತ್ತೆ. ಅಲ್ಲಿ ಆ ಕನ್ಯೆ ಅರ್ಥಾತ್ ದುರ್ಗೆ ಬೆಳೀತಾ ಇದ್ದಳು ಎಂಬುದಾಗಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಮಹಾಭಾರತದಲ್ಲೂ ಕೂಡ ಸಭಾಪರ್ವದಲ್ಲಿ ಈ ಮಾತು ಬರುತ್ತೆ. ತತಃ ಪ್ರಾಪ್ತ ಯಶೋದಾಯಾಹ ದುಹಿತಾ ವೈ ಕ್ಷಣೇನ ಹಿ ಜಾಜ್ವಲ್ಯಮಾನ ಉಪುಷಾ ಪ್ರಭಯಾ ತೀವ ಭಾರತ ಏಕಾನಂಗೇತಿ ಯಾಮಾಹು ಕನ್ಯಾಮಯಿ ಕಾಮರೂಪಿಣಿ ಅಂತ ಮಹಾಭಾರತ ಸಭಾಪರ್ವದಲ್ಲೂ ಬರುತ್ತೆ. ಆದರೆ ಭಾಗವತ ನಮ್ಗೆ ವಿಚಾರ ಬರೋದಿಲ್ಲ. ಹಾಗಾಗಿ ಹಿಂದೆ ನಾವು ಒಂದು ಮಾತನ್ನ ಕೇಳಿದ್ವಿ, ಪುರಾಣಗಳ ಶೈಲಿ ಯಾವ ರೀತಿ ಇರುತ್ತೆ ಅಂತ. ಅದರಲ್ಲಿ ಒಂದು ಶೈಲಿ ಉಕ್ಷಣ ಅಂತ, ಅಂದ್ರೆ ಅಲ್ಲಲ್ಲಿ ಒಂದು ಕಥೆಯ ಭಾಗವನ್ನು ಹೇಳೋದು. ಅಂದ್ರೆ ಒಂದು ಕಥೆ ಹೀಗೆ ನಡೆದಿರುತ್ತೆ ಒಂದು ಹಂತದಲ್ಲಿ, ಆದರೆ ಆ ಕಥೆ ನಡೆದಂತಹ ಎಲ್ಲಾ ಅಂಶಗಳನ್ನು ಕೂಡ ಒಂದೇ ಗ್ರಂಥದಲ್ಲಿ ಹೇಳೋದಿಲ್ಲ. ಭಾಗವತದಲ್ಲಿ ಒಂದಿಷ್ಟು ಹೇಳಿರ್ತಾರೆ, ಹರಿವಂಶದಲ್ಲಿ ಒಂದಿಷ್ಟು ಹೇಳಿರ್ತಾರೆ, ಮಹಾಭಾರತ ಒಂದಿಷ್ಟು ಹೇಳಿರ್ತಾರೆ. ಆ ರೀತಿಯಾಗಿ ವೇದವ್ಯಾಸ ದೇವರು ಕೂಡ ಈ ಒಂದು ದುರ್ಗಾದೇವಿಯ ಪ್ರಸಂಗವನ್ನ ಭಾಗವತದಲ್ಲಿ ಸ್ವಲ್ಪ ಹೇಳ್ತಾರೆ, ಮಹಾಭಾರತದಲ್ಲಿ ಸ್ವಲ್ಪ ಹೇಳ್ತಾರೆ, ಹರಿವಂಶದಲ್ಲಿ ಸ್ವಲ್ಪ ಹೇಳ್ತಾರೆ. ಇದನ್ನು ಬರೀ ಭಾಗವತ ಅಧ್ಯಯನ ಮಾಡಿದ್ರು ನಮಗೆ ಪೂರ್ತಿಯಾಗಿ ವಿಚಾರ ಗೊತ್ತಾಗೋದಿಲ್ಲ, ಅಥವಾ ಬರೀ ಹರಿವಂಶ ಅಧ್ಯಯನ ಮಾಡಿದ್ರು ಗೊತ್ತಾಗೋದಿಲ್ಲ. ಎರಡೂ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರು ಕೂಡ ಆ ವಿಚಾರ ನಮಗೆ ತಲೆಯಲ್ಲಿ ಉಳಿಯೋದಿಲ್ಲ. ಯಾಕಂದ್ರೆ ಹರಿವಂಶವು ಅತ್ಯಂತ ವಿಸ್ತಾರವಾದಂತಹ ಗ್ರಂಥ, ಭಾಗವತ ಕೂಡ ಅಷ್ಟೇ ವಿಸ್ತಾರವಾದಂತಹ ಗ್ರಂಥ. ಹಾಗಾಗಿ ಆಚಾರ್ಯರು ನಮ್ಮ ಮೇಲಿನ ಕರುಣೆಯಿಂದಾಗಿ ಆ ಎಲ್ಲ ಗ್ರಂಥಗಳಲ್ಲೂ ಬರುವಂತಹ ಕಥೆಯನ್ನ ಸಂಗ್ರಹ ಮಾಡಿ ನಿರ್ಣಯಾತ್ಮಕವಾಗಿ ಈ ರೀತಿಯಾಗಿ ನಡೆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ದುರ್ಗಾದೇವಿ ಮತ್ತೆ ಶಿಶುರೂಪವನ್ನ ಧಾರಣೆ ಮಾಡಿಕೊಂಡು ಆ ದೇವಕಿ ಹತ್ರ ಬಂದು ಶಿಶುವಾಗಿ ಮಲಗ್ತಾಳೆ. ಆದರೆ ಈ ವಿಚಾರ ವಸುದೇವ ದೇವಕಿಯರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ, ಅವಳು ಕಾಣಿಸಲಿಲ್ಲ, ಅದೃಶ್ಯಳಾಗಿಯೇನೆ ಅವಳು ಇದ್ದಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿಯೂ ಹರಿವಂಶದಲ್ಲಿ ಹೇಳುವಂತೆ ಅವಳೇನಾಗಿದ್ಲು, ನಿರಂತರವಾಗಿ ಪರಮಾತ್ಮನ ಹಿಂದೆ ಏನೇ ಇರ್ತಾ ಇದ್ಲು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಪರಮಾತ್ಮನ ಹಿಂದೆ ಒಬ್ಬ ಸೇನಾಧಿಪತಿಯಂತೆ ಯಾವಾಗಲೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಹಿಂದೆ ಇರ್ತಾ ಇದ್ಲು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅವಳನ್ನ ಏಕಾನಂಗ ಅಂತ ಕರಿತಾ ಇದ್ರು, ಏಕ ಅಂತ ಕರಿತಾ ಇದ್ರು. ಅದೇ ರೀತಿಯಾಗಿ ಅನಂಗ ಅಂತ ಕರಿತಾ ಇದ್ರು. ಯೋಗ ಕನ್ಯೆ ಎಂಬುದಾಗಿ ಪುರಾಣಗಳು ಕರೆದೇವೆ ಎಂಬುದಾಗಿ ಹರಿವಂಶ ಹೇಳುತ್ತೆ. ಒಟ್ಟಿನಲ್ಲಿ ಆಗಿದ್ದು ಈ ರೀತಿಯಾಗಿ, ಆದರೆ ಬೇರೆ ಯಾರಿಗೂ ಕಣ್ಣಿಗೂ ಕೂಡ ಅವಳು ಕಾಣಿಸಲಿಲ್ಲ ಅಂತ.
ಮುಂದೆ ಶ್ರುತ್ವಾ ತಯೋಕ್ತಂ ಶ್ರುತ್ವಾ ತಯೋಕ್ತಂ ತು ತದೈವ ಕಂಸಃ ಪಶ್ಚಾತ್ತಾಪಾತ್ ವಸುದೇವಂ ಸಭಾರ್ಯಂ. ಪ್ರಸಾದಯಾಮಾಸ ಪುನಃ ಪುನಶ್ಚ ವಿಹಾಯ ಕೋಪಂ ಚ ತಮೂಚ ತುಸ್ತೌ. ಸುಖಸ್ಯ ದುಃಖಸ್ಯ ಚ ರಾಜಸಿಂಹ ನಾಣ್ಯಃ ಕರ್ತಾ ವಾಸುದೇವಾದಿತಿ ಸ್ಮ. ಆಚಾರ್ಯ ಇದು ಸುಖಸ್ಯ ದುಃಖಸ್ಯ ಚ ರಾಜಸಿಂಹ ಅಂತ ಇದೆ. ನಾಣ್ಯಕರ್ತ ವಸುದೇವ ವಸುದೇವ ಇತಿ ರಾಜಸಿಂಹ ಸ್ಮ. ಹೇಳಿದೆ. ರಾಜಸಿಂಹನೇ ಕರೆಕ್ಟಾ? ಹೌದೌದು, ರಾಜಸಿಂಹನೇ ಕರೆಕ್ಟ್. ವಾಸುದೇವಾದಿತಿ ಸ್ಮ. ಪದಚ್ಛೇದ. ಶ್ರುತ್ವಾ ತಯಾ ಉಕ್ತಂ ತು ತದಾ ಏವ ಕಂಸಃ ಪಶ್ಚಾತ್ತಾಪಾತ್ ವಸುದೇವಂ ಸಭಾರ್ಯಂ ಪ್ರಸಾದಯಾಮಾಸ ಪುನಃ ಪುನಃ ಚ ವಿಹಾಯ ಕೋಪಂ ಚ ತಂ ಊಚತುಃ ತೌ ಸುಖಸ್ಯ ದುಃಖಸ್ಯ ಚ ರಾಜಸಿಂಹ ನ ಅನ್ಯಃ ಕರ್ತ ವಾಸುದೇವಾತ್ ಇತಿ ಸ್ಮ. ಕಂಸನಿಗೆ ಆ ದೇವಿ ಹೇಳಿದಂತಹ ಮಾತು, ತಯೋಕ್ತಂ, ದುರ್ಗೆ ಹೇಳಿದಂತಹ ಮಾತನ್ನ ಕೇಳಿ ತುಂಬಾ ಪಶ್ಚಾತ್ತಾಪ ಆಗ್ಬಿಡುತ್ತು. ಯಾಕೆ ಅಂತ ಹೇಳಿದ್ರೆ, ಸುಮ್ಮನೆ ಅವನಿಗೆ ಹಿಂದಿನ ನಾನು ಹೇಳಿದಂತೆ, ಪ್ರಾರಂಭದಲ್ಲಿ ನಾವು ನೋಡಿದಂತೆ ದೇವಕಿ ದೇವಿಯ ಮೇಲೆ ಅಪಾರವಾದಂತಹ ಪ್ರೀತಿ. ಸುಮ್ಮನೆ ಅಷ್ಟು ಜನರ 6 ಜನ ಮಕ್ಕಳನ್ನ ಕೊಂದು ಬಿಟ್ನೆಲ್ಲ ಅಂತ ಅವನಿಗೆ ಭಾರಿ ಪಶ್ಚಾತ್ತಾಪ ಆಯ್ತು ಅಂತೆ. ಪಶ್ಚಾತ್ತಾಪದಿಂದಾಗಿ ಸಭಾರ್ಯಂ ವಸುದೇವ ಮತ್ತು ದೇವಕಿ ಇಬ್ಬರನ್ನು ಕೂಡ ಪುನಃ ಪುನಃ ಪ್ರಸಾದಯಾಮಸ, ಮತ್ತೆ ಮತ್ತೆ ಅವರ ಹತ್ರ ಹೋಗಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟು ನಾನು, ಈ ತಪ್ಪ ನಾನು ಮಾಡಬಾರ್ದಾಗಿತ್ತು ಎಂಬುದಾಗಿ ಮತ್ತೆ ಮತ್ತೆ ಅವರ ಹತ್ರ ಹೋಗಿ ಅಂಗಲಾಚಿ ಬೇಡ್ಕೊಳ್ತಾನಂತೆ. ಈ ರೀತಿಯಾಗೆಲ್ಲ ಮಾಡ್ತಾನೆ. ವಿಹಾಯ ಕೋಪಂಚ ತಮೋಚತಸ್ತು. ಅದೇ ರೀತಿಯಾಗಿ ಅವನು ಆ ರೀತಿಯಾಗಿ ಗೋಳಾಡ್ತಾ ಇರೋದನ್ನ ನೋಡಿ ಅವರಿಗೂ ಕೂಡ ಕೋಪ ಹೋಗ್ಬಿಡುತ್ತೆ ಅಂತೆ. ಯಾರಿಗೆ? ವಸುದೇವ ದೇವಕಿಯರಿಗೆ. ಇಷ್ಟು ದಿವಸ ಒಂದು ರೀತಿಯಾದಂತಹ ಕೋಪ ಇತ್ತು, ನಮ್ಮ ಮಕ್ಕಳನ್ನು ಕೊಲ್ತಾ ಇದ್ದಾನೆ ಅಂತ. ಆದ್ರೆ ಯಾವಾಗ ಅವನು ಪಶ್ಚಾತ್ತಾಪದಿಂದಾಗಿ ಆ ರೀತಿಯಾಗಿ ಬೇಡಿಕೊಂಡೋ ಆವಾಗ ಅವರಿಗೂ ಕೂಡ ಕೋಪ ಹೋಯ್ತು ಅಂತೆ. ವಿಹಾಯ ಕೋಪಂ. ಅವರು ಅವನನ್ನು ಕುರಿತು ಊಚತು ಹೇಳ್ತಾ ಇದ್ದಾರೆ. ಏನಂತ? ರಾಜಸಿಂಹ ಅಂತ ಕರಿತಾ ಇದ್ದಾರೆ ಕಂಸನನ್ನ. ರಾಜಸಿಂಹ ಅಂತ ಹೇಳಿ ಮಹಾರಾಜನೇ. ಏನು? ಸುಖಸ್ಯ ದುಃಖಸ್ಯ ಅನ್ಯಕರ್ತ ವಾಸುದೇವಾದಿತ್ಯಸ್ಮ. ನಮಗೆ ಸುಖವೇ ಆಗಲಿ ದುಃಖವೇ ಆಗಲಿ ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ವಾಸುದೇವ, ಪರಮಾತ್ಮನೊಬ್ಬನೇ ಕಾರಣ. ನಾವೆಲ್ಲರೂ ಕೂಡ ಉಳಿದವರು ನಿಮಿತ್ತ ಮಾತ್ರ.
ಹಾಗಾಗಿ ಸುಖ ದುಃಖಗಳಿಗೆ ಪರಮಾತ್ಮನೇ ಕಾರಣ. ಹಾಗಾಗಿ ನಮಗೆ ಇವತ್ತು ನಮ್ಮ 6 ಜನ ಮಕ್ಕಳನ್ನ ಕಳೆದುಕೊಂಡು ದುಃಖ ಆಗಿದೆ ಅಂತ ಹೇಳಿದ್ರೆ ಆ ದುಃಖಕ್ಕೆ ಕಾರಣ ಪರಮಾತ್ಮನಿಂದಾಗಿ ಆಗಿದೆ. ನಮ್ಮ ಕರ್ಮಾನುಸಾರವಾಗಿ ಪರಮಾತ್ಮನಿಂದಾಗಿ ಆ ರೀತಿಯಾಗಿ ಕಾರ್ಯಗಳಾಗಿವೆ. ನಾವೆಲ್ಲರೂ ಕೂಡ ನಿಮಿತ್ತ ಮಾತ್ರ. ಹಾಗಾಗಿ ಇದರಲ್ಲಿ ನಿನ್ನ ತಪ್ಪು ಏನೂ ಕೂಡ ಇಲ್ಲ ಅಂತ ಆ ದೇವಕಿ ವಸುದೇವರು ಕೂಡ ತಮ್ಮ ದೊಡ್ಡತನವನ್ನು ತೋರಿಸ್ತಾ ಇದ್ದಾರೆ. ಇವನು 6 ಜನರನ್ನು ಕೊಂದಿದ್ದಾನೆ, ಏನೋ ನಾಟಕದ ಕಣ್ಣೀರ್ ಹಾಕ್ತಾ ಇದ್ದಾನೆ, ಮೊಸಳೆ ಕಣ್ಣೀರ್ ಹಾಕ್ತಾ ಇದ್ದಾನೆ ಅಂತ ಅವರು ನಿಂದನೆಯನ್ನು ಮಾಡಲಿಲ್ಲ. ಅವನು ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದು ಇಲ್ಲಿ ಗಮನಿಸಬೇಕಾದಂತ ಒಟ್ಟು 2 ಅಂಶಗಳಿದ್ದಾವೆ. ಒಂದು, ದೇವಕಿ ಮತ್ತು ವಸುದೇವರಲ್ಲಿದ್ದಂತಹ ಒಂದು ದೊಡ್ಡ ಮನಸ್ಸು, ದೊಡ್ಡ ಗುಣ, ತಪ್ಪು ಮಾಡಿದವರನ್ನು ಕ್ಷಮಿಸುವಂತ ಒಂದು ದೊಡ್ಡ ಗುಣ ಅದು ಇತ್ತು. ಅದಕ್ಕಿಂತ ದೊಡ್ಡ ಅಂಶ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಪರಮಾತ್ಮ ಕಾರಣ ಎನ್ನುವಂತಹ ಉದಾರವಾದಂತಹ ಒಂದು ಜ್ಞಾನ ಇತ್ತು. ಪರಮಾತ್ಮನ ಬಗ್ಗೆ, ಕರ್ಮಗಳ ಬಗ್ಗೆ ನಿಶ್ಚಿತವಾದಂತಹ ಜ್ಞಾನ ಇತ್ತು. ನಮಗಿವತ್ತೇನಾದ್ರೂ ಒಂದು ಸುಖ ಆಗಿದೆ, ದುಃಖ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಯಾರೋ ಬಿನ್ಯಾರೋ ವ್ಯಕ್ತಿಗಳಿಂದ ಸುಖ ಆಯಿತು, ದುಃಖ ಆಯಿತು ಅಂತ ನಾವು ಸರ್ವಥಾ ಚಿಂತನೆ ಮಾಡಬಾರದು. ಎಲ್ಲದಕ್ಕೂ ಕೂಡ ಪರಮಾತ್ಮನೇ ಕಾರಣ, ಉಳಿದವರು ನಿಮಿತ್ತ ಆಗ್ತಾರೆ ಹೊರತು, ಸುಖ ಬರ್ಲಿಕ್ಕೆ ಒಂದು ನಿಮಿತ್ತ ಮಾತ್ರ ಅವರಾಗ್ತಾರೆ ಹೊರತು ಪ್ರಧಾನ ಕಾರಣ ಪರಮಾತ್ಮನೇ ಎನ್ನುವಂತಹ ಚಿಂತನೆ ಇರಬೇಕು. ಆ ರೀತಿಯಾಗಿ ವಸುದೇವ ಮತ್ತು ದೇವಕಿಯರು ತಾವೇ ಮಾಡ್ತಾ ಇದ್ದಾರೆ. ಅಂತಹ ಒಂದು ದುಃಖದ ಪ್ರಸಂಗ, 6 ಜನ ಮಕ್ಕಳನ್ನ ಕಣ್ಣ ಮುಂದೆನೆ ಕಂಸ ಕೊಂದು ಹಾಕಿಬಿಟ್ಟಿದ್ದಾನೆ. 7ನೇದು ಗರ್ಭಪಾತ ಆಯಿತು. 8ನೇ ಮಗು ಈ ರೀತಿಯಾಗಿ ಅಸ್ತವ್ಯಸ್ತ ಆಯಿತು. ಇಷ್ಟೆಲ್ಲಾ ದುಃಖದ ಪರಿಸ್ಥಿತಿ ಇದ್ದರೂ ಕೂಡ ಅವರ ಬಾಯಿಂದ ಬಂದಂತಹ ಮಾತೇನು, ಸುಖಕ್ಕೂ ಮತ್ತು ದುಃಖಕ್ಕೂ ವಾಸುದೇವನೇ ಕಾರಣ, ಪರಮಾತ್ಮನೇ ಕಾರಣ ಹೊರತು ಬೇರೆ ಯಾರೂ ಕೂಡ ಕಾರಣ ಅಲ್ಲ. ಹಾಗಾಗಿ ಕಂಸ, ಇದರಲ್ಲಿ ನಿನ್ನ ತಪ್ಪೇನೂ ಕೂಡ ಇಲ್ಲ ಎಂಬುದಾಗಿ ಹೇಳುವಂತ ದೊಡ್ಡ ಒಂದು ಔದಾರ್ಯದ ಮಾತನ್ನ ಮತ್ತು ಒಂದು ಭಗವತ್ ಪ್ರಜ್ಞೆಯನ್ನ ಅವರು ಅಲ್ಲಿ ತೋರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಹೇಳಿದರು. ಮುಂದೆ ಆನೀಯ ಕಂಸೋಥ ಗೃಹೇ ಸ್ವಮಂತ್ರಿಣಃ ಪ್ರೋವಾಚ ಕನ್ಯಾ ವಚನಂ ಸಮಸ್ತಂ. ಶ್ರುತ್ವಾ ಚ ತೇ ಪ್ರೋಚುಃ ಅತ್ಯಂತ ಪಾಪಾಃ ಕಾರ್ಯಂ ಬಾಲಾನಾಂ ನಿಧನಂ ಸರ್ವತೋಪಿ. ಪದಚ್ಛೇದ. ಆನೀಯ ಕಂಸಃ ಅಥ ಗೃಹೇ ಸ್ವಮಂತ್ರಿಣಃ ಪ್ರೋವಾಚ ಕನ್ಯಾವಚನಂ ಸಮಸ್ತಂ ಶ್ರುತ್ವಾ ಚ ತೇ ಪ್ರೋಚುಃ ಅತ್ಯಂತ ಪಾಪಾಃ ಕಾರ್ಯಂ ಬಾಲಾನಾಂ ನಿಧನಂ ಸರ್ವತಃ ಅಪಿ. ಇಷ್ಟೆಲ್ಲ ಆಯಿತು. ಅವರು ಯಾರು ಕಂಸ ಆ ವಸುದೇವ ದೇವಕಿಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ತಾನು ದುಃಖ ಅಳುತ್ತಾನೆ ಅಂತ ಹರಿವಂಶದಲ್ಲೆಲ್ಲ ಬರುತ್ತೆ. ಏಷತೆ ಪಾದಯೋರ್ಮೂರ್ಧ ಪುತ್ರವತ್ ತವ ದೇವಕಿ. ದೇವಕಿ, ನಾನು ನಿನಗೆ ಮಗ ಇದ್ದಂತೆ. ಏಕೆಂದ್ರೆ ಹಿಂದೆ ನಾವು ಕೇಳಿದಂತೆ ಅವನು ದೇವಕಿ ಸೋದರತೆ ಕೂಡ ಆಗಿದ್ದು, ಅದೇ ರೀತಿಯಾಗಿ ತಂಗಿ ಕೂಡ ಆಗಿದ್ದು. ಹಾಗಾಗಿ ನಾನು ನಿನಗೆ ಮಗ ಇದ್ದಂತೆ, ದಯವಿಟ್ಟು ನನ್ನ ಮೇಲೆ ಸಿಟ್ಟನ್ನೆಲ್ಲ ಬಿಟ್ಬಿಡು ಎಂಬುದಾಗಿ ಅವನು ಆ ರೀತಿಯಾಗಿ ತುಂಬಾ ಅವಳ ಕ್ಷಮೆ ಎಲ್ಲ ಕೇಳ್ತಾನೆ. ಕ್ಷಮೆ ಕೇಳಿ ಎಲ್ಲ ಮುಗೀತು. ಅವರು ಕೂಡ ಕ್ಷಮಿಸಿದರು. ಅವರಿಬ್ಬರನ್ನು ಬಿಡುಗಡೆ ಕೂಡ ಮಾಡಿದ.
ಇದಾದ್ಮೇಲೆ ಏನಾಯ್ತು, ಆನೀಯ ಕಂಸೋಥ ಗೃಹೇ ಸ್ವಮಂತ್ರಿಣ. ಕಂಸ ತಾನೇ ಮಾಡ್ದ, ತನ್ನ ಎಲ್ಲ ಮಂತ್ರಿಗಳನ್ನು ಕೂಡ ತನ್ನ ಮನೆ ಕರೆಸ್ಕೊಂಡ. ತನ್ನ ಮನೆ ಕರೆಸ್ಕೊಂಡು ಅವರೇನ್ ಮಾಡ್ದ, ಕನ್ಯಾವಚನಂ ಸಮಸ್ತಂ ಪ್ರೋವಾಚ. ಕನ್ಯೆ ಹೇಳಿದಂತಹ ಎಲ್ಲ ಮಾತನ್ನ, ಅರ್ಥಾತ್ ದುರ್ಗಾದೇವಿ ಹೇಳಿದಂತಹ ಎಲ್ಲ ಮಾತನ್ನು ಕೂಡ ಅವರಿಗೆ ಹೇಳಿದ. ಅದನ್ನು ಶುತ್ವ ಕೇಳಿದಂತಹ ಅವರು ಹೇಳ್ತಾರೆ, ಅವರೆಂಥವರು, ಅತ್ಯಂತ ಪಾಪಾಹ. ಕಂಸನ ಮಂತ್ರಿಗಳು ಅಂತ ಹೇಳಿ ಮಹಾಪಾಪಿಷ್ಠರು, ಕಿಂಚಿತ್ತೂ ಕರುಣೆ ಇಲ್ಲದಂತಹ ಕಡು ಕ್ರೂರರು. ಅಂತಹ ಮಹಾಪಾಪಿಷ್ಠರಾದಂತಹ ಆ ಮಂತ್ರಿಗಳು ಹೇಳ್ತಾರೆ, ಅಂದ್ರೆ ಕಂಸ ಏನು ಹೇಳಿದ, ಕನ್ಯೆ ಹೇಳಿದ್ದನ್ನು ಹೇಳಿದ, ನನ್ನನ್ನು ಕೊಲ್ಲುವಂತ, ಅರ್ಥಾತ್ ಕಂಸನನ್ನು ಕೊಲ್ಲುವಂತಹ ವ್ಯಕ್ತಿ ಇಲ್ಲೇ ಒಂದ್ ಕಡೆ ಹುಟ್ಟಿದ್ದಾನೆ, ಹುಟ್ಟಿ ಬೆಳೀತಾ ಇದ್ದಾನೆ ಅಂತ. ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ಕಂಸನ ಮಂತ್ರಿಗಳು ಹೇಳ್ತಾರೆ, ಕಂಸ ನೀನೇನು ಚಿಂತೆ ಮಾಡಬೇಡ, ನಾನು ನಿಮ್ಮ ಜೀವವನ್ನ ರಕ್ಷಣೆ ಮಾಡ್ತೇವೆ. ಹೇಗೆ? ಕಾರ್ಯಂ ಬಾಲಾನಾಂ ನಿಧನಃ ಸರ್ವತೋಪಿ. ಈಗ ತಾನೇ ಹುಟ್ಟಿದಂತಹ ಎಲ್ಲ ನವಜಾತ ಶಿಶುಗಳನ್ನು ಕೂಡ ನಿಧನಂ ಕಾರ್ಯಂ, ಸಾಯಿಸಬೇಕು ಎಂಬುದಾಗಿ ಕಂಸನಿಗೆ ಆ ರೀತಿಯಾದಂತಹ ದುಷ್ಟ ಪ್ರೇರಣೆಯನ್ನ ಎಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ನವಜಾತ ಶಿಶುಗಳನ್ನು ಕೂಡ ಕೊಲ್ಲಬೇಕು ಎಂಬುದಾಗಿ ಕಂಸನ ಹತ್ತಿರ ಮಂತ್ರಿಗಳು ಹೇಳಿದರು. ಕಂಸ ಏನ್ ಮಾಡಿದ, ತಥೇತಿ ತಾಂಸ್ತತ್ರ ನಿಯೋಜ್ಯ ಕಂಸಃ ಗೃಹಂ ಸ್ವಕೀಯಂ ಪ್ರವಿವೇಶ ಪಾಪಃ. ಚೇರುಶ್ಚತೆ ಬಾಲ ವಧೆ ಸದೋದ್ಯತಾಃ ಹಿಂಸಾ ವಿಹಾರಾಃ ಸತತಂ ಸ್ವಭಾವತಃ. ಛೇದ ತಥಾ ಇತಿ ತಾನ್ ತತ್ರ ನಿಯುಜ್ಯ ಕಂಸಃ ಗೃಹಂ ಸ್ವಕೀಯಂ ಪ್ರವಿವೇಶ ಪಾಪಃ. ಚೇರುಃ ಚ ತೇ ಬಾಲವಧೆ ಸದೋದ್ಯತಾಃ ಸದಾ ಉದ್ಯತಾಃ ಹಿಂಸಾವಿಹಾರಾಃ ಸತತಂ ಸ್ವಭಾವತಃ. ಕಂಸ ಅವರ ಮಾತನ್ನ ಕೇಳಿದ. ಕೇಳಿ ಏನ್ ಮಾಡಿದ, ತಥೇತಿ ಹಾಗೆ ಆಗಲಿ ಅಂತ ತಾನೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಬಿಟ್ಟ. ಹೀಗೆ ಒಪ್ಪಿಗೆಯನ್ನು ಕೊಟ್ಟು ಆ ಎಲ್ಲ ಮಂತ್ರಿಗಳನ್ನ ಮತ್ತು ಬೇರೆ ಬೇರೆ ದುಷ್ಟರನ್ನು ಕೂಡ ತಾನೇನ್ ಮಾಡಿದ, ತತ್ರ ನಿಯುಜ್ಯ, ನೀವೆಲ್ಲರೂ ಕೂಡ ಈ ಶಿಶು ಹತ್ಯೆಯಲ್ಲಿ ಈಗ ತಾನೇ ಹುಟ್ಟಿದಂತಹ ನವಜಾತ ಶಿಶುಗಳನ್ನ ಕೊಲ್ಲಬೇಕು ಎಂಬುದಾಗಿ ತಾನೇನ್ ಮಾಡಿದ, ಎಲ್ಲರನ್ನು ಕೂಡ ನಿಯೋಜನ ಮಾಡಿದ. ನೀವಿಂತಿಂತ ಊರಿಗೆ ಹೋಗ್ಬೇಕು, ನೀವಿಂತಿಂತ ಭಾಗಕ್ಕೆ ಹೋಗ್ಬೇಕು ಅಂತ ಪ್ರತಿಯೊಬ್ಬರನ್ನು ಕೂಡ ನಿಯೋಜನ ಮಾಡಿ ಸ್ವಕೀಯಂ ಗೃಹಂ ಪ್ರವಿವೇಶ, ತಾನು ತನ್ನ ಅಂತಃಪುರಕ್ಕೆ ಹೋಗಿಬಿಟ್ಟ. ಸರಿ, ಅವರೇನ್ ಮಾಡಿದ್ರು, ಸದೋದ್ಯತಾಹ ಹಿಂಸಾ ವಿಹಾರಾಹ. ಆ ಮಂತ್ರಿಗಳು ಹೇಗಿದ್ರು ಅಂತ ಹೇಳಿದ್ರೆ, ಹಿಂಸಾ ವಿಹಾರಾಹ, ಅವರ ಸ್ವಭಾವವೇ ಹಿಂಸೆ ಮಾಡೋದು, ಸ್ವಭಾವವೇನೆ ಜನರನ್ನ ಕೊಲ್ಲೋದು, ಹಿಂಸೆ ಮಾಡೋದು, ಅವರನ್ನ ದುಡ್ಡು ಕಿತ್ಕೊಳ್ಳೋದು, ಈ ರೀತಿಯಾಗಿ ಹಿಂಸೆಯೇನೆ ಅವರಿಗೆ ಸ್ವಭಾವ. ಸದಾ ಉದ್ಯತಾಹ, ಅತ್ಯಂತ ದುಷ್ಟ ಸ್ವಭಾವದಂತಹ ಯಾವ ಮಂತ್ರಿಗಳಿದ್ರಲ್ಲ ಎಲ್ಲರೂ ಕೂಡ ಏನ್ ಮಾಡಿದ್ರು, ಬಾಲವಧೆ ಸದೋದ್ಯತಾಹ, ನಿರಂತರವಾಗಿ ಸದಾಕಾಲ ಬಾಲವಧೆ ಶಿಶುಗಳ ಹತ್ಯೆಯನ್ನೇ ಮಾಡ್ತಾ ತಾವೇನ್ ಮಾಡಿದ್ರು, ಚೇರುಹು ಅಂತ ಹೇಳಿದ್ರೆ ಸಂಚಾರ ಮಾಡಿದ್ರು ಅಂತ. ಹೀಗೆ ಕಂಸನ ಆಜ್ಞೆಯಂತೆ ಮಹಾ ಪಾಪಿಷ್ಠರಾದಂತಹ ಹಿಂಸಾ ವಿಹಾರ, ಹಿಂಸೆಯೇ ಸ್ವಭಾವವಾಗಿ ಉಳ್ಳಂತಹ ಆ ಎಲ್ಲ ದುಷ್ಟರು ಕೂಡ ತಾವೇನ್ ಮಾಡ್ತಾ ಇದ್ದಾರೆ, ಬಾಲವಧೆ ಸದೋದ್ಯತಃ ಚೇರುಹು, ನಿರಂತರವಾಗಿ ಸಣ್ಣ ಪುಟ್ಟ ಶಿಶುಗಳನ್ನ ಕೊಲ್ತಾ ಎಲ್ಲ ಕಡೆ
ಸಂಚಾರ ಮಾಡ್ತಾ ಇದ್ದಾರೆ. ಹೀಗೆ ಈ ದೇವಕಿ ಮತ್ತು ವಸುದೇವರ ಹತ್ರ ಆ ಸಂದರ್ಭದಲ್ಲಿ ಏನ್ ಘಟನೆ ನಡೆಯಿತು ಅಂತ ಅಷ್ಟನ್ನ ಆಚಾರ್ಯರು ಹೇಳಿದರು. ಮುಂದೆ ಈ ಕಡೆ ಯಶೋಧಾನಂದ ಗೋಪಾಲ ಹತ್ರ ಏನಾಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಥ ಪ್ರಭಾತೆ ಶಯನೇ ಶಯಾನಂ ಅಪಶ್ಯತಾಂ ಅಬ್ಜ ದಲಾಯತಾಕ್ಷಂ. ಕೃಷ್ಣಂ ಯಶೋದಾ ಚ ತಥೈವ ನಂದ ಆನಂದ ಸಾಂದ್ರಾಕೃತಿಂ ಅಪ್ರಮೇಯಂ. ಪದಚ್ಛೇದ. ಅಥ ಪ್ರಭಾತೆ ಶಯನೆ ಶಯಾನಂ ಅಪಶ್ಯತಾಂ ಅಬ್ಜದಲಾಯತಾಕ್ಷಂ ಕೃಷ್ಣಂ ಯಶೋದಾ ಚ ತಥಾ ಏವ ನಂದಃ ಆನಂದ ಸಾಂದ್ರಾಕೃತಿಂ ಅಪ್ರಮೇಯಂ. ಈ ಕಡೆ ಬೆಳಗಾಯಿತು. ಪ್ರಭಾತೆ ಪ್ರಭಾತೆ ಅಂತ ಹೇಳಿದ್ರೆ ಬೆಳಗಾದಾಗ. ಶಯನೇ ಶಯಾನಂ ಹಾಸಿಗೆಯಲ್ಲಿ ಸುಂದರವಾದಂತಹ ಮಗು ಮಲಗಿದೆ. ಕೃಷ್ಣ ಮಲಗಿದ್ದಾನೆ. ಹೇಗಿದ್ದಾನೆ? ಅಬ್ಜದಲಾಯತಾಕ್ಷ ಅರಳಿದಂತಹ ಕಮಲದಂತಹ ಕಣ್ಣಿರುವಂತಹ ಸುಂದರ ಶಿಶು ಮಲಗಿದೆ. ಅಬ್ಜದಲ ಕಮಲದ ದಳದಂತೆ ವಿಶಾಲವಾದಂತಹ ಕಣ್ಣು. ಆಯತ ಅಕ್ಷ ವಿಸ್ತಾರವಾದಂತಹ ಕಣ್ಣಿರುವಂತಹ ಸುಂದರ ಶಿಶು. ಎಂತಹ ಸ್ವರೂಪ ಪರಮಾತ್ಮನದ್ದು? ಆನಂದ ಸಾಂದ್ರಾಕೃತಿ, ಶುದ್ಧವಾದಂತಹ ಆನಂದ ಸ್ವರೂಪ, ದುಃಖದ ಸ್ಪರ್ಶವೇ ಇಲ್ಲದೆ ಇರುವಂತಹ ಆನಂದ ಸ್ವರೂಪ. ಅಪ್ರಮೇಯ, ಅವನನ್ನ ಪೂರ್ತಿಯಾಗಿ ಯಾರಿಗೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಆನಂದ ಸ್ವರೂಪಿಯಾದಂತಹ ಅಪ್ರಮೇಯನಾದಂತಹ ಕಮಲದಂತೆ ಕಣ್ಣಿರುವಂತಹ ಆ ಶಿಶುವನ್ನ, ಶ್ರೀಕೃಷ್ಣನನ್ನ ಯಶೋದ ನಂದಃ ಅಪಶ್ಯತಾಂ, ಯಶೋದೆ ಮತ್ತು ನಂದಗೋಪರು ಆ ಸುಂದರ ಶಿಶುವನ್ನ ನೋಡಿದರು. ತಮ್ಮ ಹಾಸಿಗೆಯಲ್ಲಿ ಮಲಗಿದಂತಹ ಶಯನೇ ಶಯಾನಂ ಹಾಸಿಗೆಯಲ್ಲಿ ಮಲಗಿದಂತಹ ಸುಂದರವಾದಂತಹ ಆ ಶ್ರೀಕೃಷ್ಣ ಪರಮಾತ್ಮನ ಶಿಶು ರೂಪವನ್ನ ಅವರಿಬ್ಬರೂ ಕೂಡ ನೋಡ್ತಾ ಇದ್ದಾರೆ. ಮುಂದೆ ಮೇನಾತ ಏತೌ ನಿಜ ಪುತ್ರಮೇನಂ ಸ್ರಷ್ಟಾರಮಬ್ಜ ಪ್ರಭವಸ್ಯ ಚೇಷಂ. ಮಹೋತ್ಸವಾತ್ ಪೂರ್ಣಮನಾಶ್ಚ ನಂದಃ ವಿಪ್ರೇಭ್ಯೋದಾತ್ ಲಕ್ಷಮಿತಾಸ್ತದಾಗಾಹ.
ಪದಚ್ಛೇದ ಮೇನಾತೆ ಏತೌ ನಿಜಪುತ್ರಂ ಏನಂ ಸ್ರಷ್ಟಾರಂ ಅಬ್ಜಪ್ರಭವಸ್ಯ ಚ ಈಶಂ ಮಹೋತ್ಸವಾತ್ ಪೂರ್ಣಮನಾಃ ಚ ನಂದಃ ವಿಪ್ರೇಭ್ಯಃ ಅದಾತ್ ಲಕ್ಷಮಿತಾಃ ತದಾ ಗಾಹ. ಬೆಳಗ್ಗೆ ಯಶೋದೆಯ ಪಕ್ಕದಲ್ಲಿ ಮಲಗಿದಂತಹ ಶಿಶುವನ್ನು ನೋಡ್ತಾರೆ. ನೋಡಿದಾಗ ಗೊತ್ತಾಗುತ್ತೆ ತಮಗೆ ಪುತ್ರೋತ್ಸವ, ಮಗನ ಜನನ ಆಗಿದೆ ಅಂತ. ಹೀಗೆ ಏತವು ಅವರಿಬ್ಬರು, ಯಶೋಧ ಮತ್ತು ನಂದಗೋಪಿಯರು, ಏನಂ ಈ ಶ್ರೀಕೃಷ್ಣ ಪರಮಾತ್ಮನನ್ನ ನಿಜಪುತ್ರಂ ಮೇನಾತೆ ತಮ್ಮ ಮಗ ಅಂತ ಅಂದುಕೊಂಡ್ರು. ಆದ್ರೆ ವಾಸ್ತವಿಕವಾಗಿ ಅದ್ಯಾರು? ಅಬ್ಜಪ್ರಭವಸ್ಯ ಸ್ರಷ್ಟಾರಂ. ಅಬ್ಜಪ್ರಭವ ಅಂತ ಹೇಳಿದ್ರೆ ಬ್ರಹ್ಮದೇವರು. ಅಬ್ಜ ಅಂದ್ರೆ ಕಮಲ, ಅದರಲ್ಲಿ ಪ್ರಭವ ಹುಟ್ಟಿದಂಥವರು. ಇಡೀ ಜಗತ್ತಿಗೇನೆ ಪಿತಾಮಹರಾದಂತಹ ಜೀವೋತ್ತಮರಾದಂತಹ ಬ್ರಹ್ಮದೇವರನ್ನು ಕೂಡ ಸ್ರಷ್ಟಾರ ಹುಟ್ಟಿಸಿದಂತಹ ಈಶ, ಒಡೆಯ ಅಂತಹ ಬ್ರಹ್ಮದೇವರಿಗೂ ಕೂಡ ತಂದೆಯಾದಂತಹ ಅಬ್ಜಪ್ರಭವನಿಗೂ ತಂದೆಯಾದಂತಹ ಆ ಪರಮಾತ್ಮನನ್ನ ಯಶೋಧಾನಂದ ಗೋಪಾಲರು ತಮ್ಮ ಮಗ ಎಂಬುದಾಗಿ ತಿಳಿದುಕೊಂಡರು. ಇದರಿಂದಾಗಿ ನಂದಗೋಪನಿಗೆ ಭಾರಿ ಆನಂದ ಆಯಿತು ಅಂತ. ಪೂರ್ಣ ಮನಾಹ, ಅವನ ಮನೋರಸಗಳೆಲ್ಲವೂ ಕೂಡ ಪೂರ್ಣ ಆಯಿತು. ತನ್ನ ಮಗನ ಮುಖವನ್ನು ನೋಡಿದಾಗ ಭಾರಿ ಆನಂದ ಆಯಿತು, ಮನಸ್ಸು ತುಂಬಿ ಬಂತು. ಮಹೋತ್ಸವ, ಭಾರಿ ದೊಡ್ಡ ಉತ್ಸವವನ್ನು ಮಾಡಿದ. ಅವನೇ ಮಾಡಿದ. ವಿಪ್ರೇಭ್ಯೋದಾತ್ ಲಕ್ಷಮಿತಾಸ್ತದಾಗಾಹ ಅಂತ ಬ್ರಾಹ್ಮಣರಿಗೆ ಲಕ್ಷಮಿತಾಹ, ಲಕ್ಷಗಟ್ಟಲೆ ಗೋವುಗಳನ್ನು ದಾನ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಜನಾರ್ದನಾಚಾರ್ಯರು ಇದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಅವರು ಹೇಳ್ತಾರೆ, ಲಕ್ಷದ್ವಯ ಸಂಖ್ಯಾಕಾಹ ಗಾಹ ಅದಾತ್. ಅಂದ್ರೆ ಒಟ್ಟು 2 ಲಕ್ಷ ಗೋವುಗಳನ್ನ ಅವನು ದಾನ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಭಾಗವತದಲ್ಲೂ ಕೂಡ ಬರುವಂತೆ ಧೇನೂನಾಂ ನಿಯುತೇ ಪ್ರಾದಾತ್, 2 ಲಕ್ಷ ಗೋವುಗಳನ್ನು ದಾನ ಮಾಡಿದ ಎಂಬುದಾಗಿ ಭಾಗವತದಲ್ಲೂ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಲಕ್ಷಗಟ್ಟಲೆ ಗೋವುಗಳನ್ನ ನಂದಗೋಪ ಬ್ರಾಹ್ಮಣರಿಗೆ ದಾನ ಮಾಡಿದ ಅಂತ. ಒಂದು ಗೋದಾನಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ, ಅದು ಪ್ರಧಾನ, ಯಾರೇ ಮಾಡಲಿ. ಇನ್ನೊಂದು, ನಂದಗೋಪ ಅವನು ಹೆಸರೇ ಹೇಳುವಂತೆ ಅವನೊಬ್ಬ ಗೋಪ, ಗೊಲ್ಲ. ಹಾಗಾಗಿ ಅವನ ಹತ್ತಿರ ಇರುವಂತ ಸಂಪತ್ತು ಅಂತ ಹೇಳಿದ್ರೆ ಗೋವುಗಳೇ ದೊಡ್ಡ ಸಂಪತ್ತು. ಹಾಗಾಗಿ ಆ ಗೋದಾನವನ್ನು ಮಾಡಿದ. ಆ ಪುತ್ರೋತ್ಸವ ಆದಾಗ ಗೋದಾನ ಮಾಡೋದು ವಿಶೇಷ. ಇನ್ನು ಅವನ ಹತ್ತಿರ ಇರುವಂತಹ ಸಂಪತ್ತು ಅಂದ್ರೆ ಬೇರೆ ಏನೂ ಇಲ್ಲ, ಗೋವುಗಳೇ ಸಂಪತ್ತಾಗಿ ಉಳ್ಳಂಥವನು ನಂದಗೋಪ. ಈ ಎರಡೂ ಕಾರಣಗಳಿಂದಾಗಿಯೂ ಕೂಡ ಅವನು ಅಷ್ಟು ಗೋದಾನವನ್ನು ಮಾಡಿದ ಎಂಬುದಾಗಿ ಹೇಳ್ತಾರೆ. ಇನ್ನು ವಸುದೇವನು ಕೂಡ ಒಟ್ಟು 10,000 ಗೋದಾನವನ್ನು ಮಾಡಿದ ಎಂಬುದಾಗಿ ಭಾಗವತಲ್ಲೂ ಕೂಡ ಬರುತ್ತೆ. ಹೀಗೆ ಪುತ್ರೋತ್ಸವ ಆದಾಗ ಆಗಿನ ಕಾಲದಲ್ಲಿ ವಿಶೇಷವಾಗಿ ಗೋದಾನವನ್ನ ಮಾಡ್ತಾ ಇದ್ರು. ಹೀಗೆ ಕೃಷ್ಣ ಅವತಾರ ಆದಾಗ ಆ ನಂದಗೋಪ ಭಾರಿ ಸಂಭ್ರಮದಿಂದಾಗಿ ಬ್ರಾಹ್ಮಣರಿಗೆ 2 ಲಕ್ಷ ಗೋದಾನವನ್ನು ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಸುವರ್ಣ ರತ್ನಾಂಬರ ಭೂಷಣಾನಾಂ ಬಹೂನಿ ಗೋಜೀವಿ ಗಣಾಧಿನಾಥಃ ಪ್ರಾದಾದಥೋಪಾಯನ ಪಾಣಯಸ್ತಂ ಗೋಪಾ ಯಶೋದಾಂ ಚ ಮುದಾ ಸ್ತ್ರಿಯೋಗಮನ್.
ಪದಚ್ಛೇದ ಸುವರ್ಣರತ್ನಾಂಬರಭೂಷಣಾನಾಂ ಬಹೂನಿ ಗೋಜೀವಿಗಣಾಧಿನಾಥಃ ಪ್ರಾದಾತ್ ಅಥ ಉಪಾಯನಪಾಣಯಃ ತಂ ಗೋಪಾಃ ಯಶೋದಾಂ ಚ ಮುದಾ ಸ್ತ್ರೀಯಃ ಅಗಮನ್. ಹಿಂದೆ ನಾನು ಹೇಳಿದಂತೆ ಅವನಿಗೆ ಗೋವುಗಳೇ ಆಸ್ತಿ. ಗೋಜೀವಿ ಗಣಾಧಿನಾಥಃ, ಯಾರವನು? ನಂದಗೋಪ ಗೋಜೀವಿ, ಗೋವುಗಳಿಂದ ಜೀವನ ಮಾಡುವಂಥವರು, ಅರ್ಥಾತ್ ಗೋಪಾಲಕರು. ಆ ಗೋಪಾಲಕರ ಗಣಕ್ಕೆ, ಗುಂಪಿಗೆ ಅಧಿನಾಥಃ, ಒಡೆಯ, ರಾಜ ಅವನು. ಹೀಗೆ ಗೊಲ್ಲರಿಗೆ ಒಡೆಯನಾದಂತಹ ಆ ಯಾವ ನಂದಗೋಪ ತಾನೇ ಮಾಡಿದ ಸುವರ್ಣ ರತ್ನಾಂಬರ ಭೂಷಣಾನಾಂ ಬಹೂನಿ, ಅನೇಕ ರೀತಿಯಾದಂತಹ ಸುವರ್ಣ, ರತ್ನ ಮತ್ತು ಅಂಬರ, ಅಂಬರ ಅಂದ್ರೆ ಬಟ್ಟೆ, ಆಭರಣ ಎಲ್ಲವನ್ನು ಕೂಡ ತಾನೇ ಮಾಡ್ತಾ ಇದ್ದಾನೆ. ಬಹುನಿ, ಒಂದೆರಡು ಮಾತ್ರ ಅಲ್ಲ, ಅನೇಕ ಬಂಗಾರ, ಬೆಳ್ಳಿ ಮುಂತಾದಂತಹ ರತ್ನ, ಮುತ್ತು, ವಸ್ತ್ರಾಭರಣಗಳೆಲ್ಲವನ್ನು ಕೂಡ ದಾನ ಮಾಡ್ತಾ ಇದ್ದಾನೆ. ಹೀಗೆ ಗೋದಾನವನ್ನು ಕೂಡ ಮಾಡಿದ. ಅದೇ ರೀತಿಯಾಗಿ ಉಳಿದ ಎಲ್ಲ ದಾನಾದಿಗಳನ್ನು ಕೂಡ ಆ ಯಾವ ನಂದಗೋಪ ಮಾಡ್ತಾ ಇದ್ದಾನೆ. ಇಷ್ಟಾದ ತಕ್ಷಣ ಏನಾಯ್ತು, ಈ ಕಡೆ ಗೋಪಾಲಕರಿಗೆ ವಿಚಾರ ಗೊತ್ತಾಯ್ತು ಅಂತೆ. ನಮ್ಮ ರಾಜನಾದಂತಹ ನಂದಗೋಪನಿಗೆ ಮತ್ತು ಯಶೋಧೆಯರಿಗೆ ಏನಾಗಿದೆ, ಸಂತಾನ ಆಗಿದೆ, ಗಂಡು ಸಂತಾನ ಆಗಿದೆ ಅನ್ನೋ ವಿಚಾರ ಗೊತ್ತಾಯ್ತು. ತಕ್ಷಣದಲ್ಲಿ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಉಪಾಯನ ಪಾಣಯ, ಉಪಾಯನ ಅಂದ್ರೆ ಉಡುಗೊರೆ, ಪಾಣಿ ಅಂತ ಹೇಳಿ ಕೈ, ಅಂದ್ರೆ ತಮ್ಮ ಕೈಗಳಲ್ಲಿ ಉಪಾಯನಗಳನ್ನ, ಉಡುಗೊರೆಗಳನ್ನ ಹಿಡಿದುಕೊಂಡು ಎಲ್ಲರೂ ಕೂಡ ಏನ್ ಮಾಡಿದ್ರು, ಪ್ರಾದಾದಥೋ ಪಾಣಯ ತಂ ಪ್ರಾದಾತ್ ಅಂದ್ರೆ ಗಂಡಸರೆಲ್ಲರೂ ಕೂಡ ಯಾರ ಹತ್ರ ಬಂದ್ರು, ಅಂದ್ರೆ ನಂದಗೋಪನ ಹತ್ರ ಬಂದ್ರು. ಯಶೋದಾಂಚ ಮುದಾಹ ಸ್ತ್ರೀಯೋಗಮನ್, ಯಶೋದೆಯ ಹತ್ತಿರ ಎಲ್ಲ ಸ್ತ್ರೀಯರು ಕೂಡ ತಾವು ಆ ಒಂದು ಪ್ರೀತಿಯಿಂದಾಗಿ ಉಡುಗೊರೆಗಳನ್ನು ಹಿಡಿದುಕೊಂಡು ಯಶೋದೆಯ ಹತ್ರ ಬಂದ್ರು. ಹೀಗೆ ಗಂಡಸರೆಲ್ಲರೂ ಕೂಡ ಇದರ ಹತ್ರ ಬರ್ತಾ ಇದ್ದಾರೆ, ನಂದಗೋಪನ ಹತ್ರ ಬರ್ತಾ ಇದ್ದಾರೆ. ಸ್ತ್ರೀಯರೆಲ್ಲರೂ ಕೂಡ ಸಹಜವಾಗಿ ಯಶೋದೆಯ ಹತ್ರ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಸಂಭ್ರಮದ ವಾತಾವರಣ ನಂದಗೋಪನ ಸುತ್ತಮುತ್ತ ನಿರ್ಮಾಣ ಆಗಿತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಕಥೆಯನ್ನು ತಿಳಿಸಿ ಮತ್ತೆ ಮುಂದೆ ಪರಮಾತ್ಮ ಮಾಡಿದಂತಹ ಪೂತನಾವಧೆ, ಶಕಟಾಸುರ ಸಂಹಾರ, ಉಳಿದ ಎಲ್ಲ ವಿಚಾರಗಳನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಆ ವಿಚಾರಗಳನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ತೆ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ.